ಲಕ್ಷ ರೂಪಾಯಿಯನ್ನು ಹಣ ತೆಗೆದುಕೊಂಡು ಆರೋಪಿಗಳಿಗೆ ರಕ್ಷಣೆಯನ್ನು ಕೊಡ್ತಾಳೆ. ಚಿನ್ನವನ್ನ ಪೊಲೀಸರು ದರೋಡೆ ಮಾಡೋದು. ನಾನು ಕೇವಲ 3 ವಿಷಯಗಳನ್ನು ಮಾತ್ರ ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರಬೇಕು ಅಂತೇಳಿ ಹೊರಟಿರುವಂತದ್ದು. ಪೊಲೀಸ್ ಇಲಾಖೆ ಎನ್ನುವಂಥದ್ದು ನೊಂದವರಿಗೆ ನೆರವನ್ನ ನೀಡುವಂತ ಇಲಾಖೆ ಅಂತ. ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾನ್ಯ ಗೃಹ ಸಚಿವರು ತುಂಬಾ ಕಡೆಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಜನಸ್ನೇಹಿ ಪೊಲೀಸ್ ಅನ್ನ ಮಾಡ್ತೇವೆ ಎನ್ನುವಂತ ಮಾತನ್ನು ಕೂಡ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಡೆದಂತ 10 ಘಟನೆಗಳನ್ನ ನೋಡಿದಾಗ ಇದು ನೊಂದವರಿಗೆ ನೆರವನ್ನು ನೀಡುವಂತ ಇಲಾಖೆನಾ, ಇದು ಜನಸ್ನೇಹಿ ಪೊಲೀಸ್ ಠಾಣೆನಾ ಅನ್ನುವಂತ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ನಮ್ಮ ರಾಜ್ಯದಲ್ಲೇ ಉದಾಹರಣೆಗಳನ್ನ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಇವತ್ತು ನಮಗೆ ಗೊತ್ತಾಗ್ತಾ ಇದೆ. ಯಾರು ಅಪರಾಧಿಗಳನ್ನ ಸದೆ ಬಡಿದು ಕಟಕಟೆಗೆ ನಿಲ್ಲಿಸಬೇಕಾಗಿತ್ತೋ ಅಂತ ಪೊಲೀಸರೇ ಇವತ್ತು ಕಟಕಟೆಗೆ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ? ಅನ್ಯಾಯಕ್ಕೆ ಒಳಗಾದಂತವರು ನೆರವನ್ನ ಕೇಳಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ನೆರವನ್ನ ನೀಡದೆ ಪೊಲೀಸರೇ ಅಪರಾಧಿಗಳ ರೂಪದಲ್ಲಿ ಅಪರಾಧಿಗಳಿಗೆ ರಕ್ಷಣೆಯನ್ನು ಕೊಡ್ತಾ ಇರುವಂತದ್ದು ಯಾಕೆ? ನನಗೆ ಬಹಳ ಆಶ್ಚರ್ಯ ಆಗೋದು, ಇಷ್ಟೆಲ್ಲ ಘಟನೆಗಳು ಕರ್ನಾಟಕದಲ್ಲಿ ಯಾಕೆ ನಡೀತಾ ಇದೆ? ಗೃಹ ಇಲಾಖೆಯ ಮೇಲೆ ಹಿಡಿತವನ್ನ ಗೃಹ ಸಚಿವರು ಸಾಧಿಸ್ತಾ ಇಲ್ವಾ? ಆಡಳಿತ ದಾರಿ ತಪ್ಪಿದೆಯಾ? ಅಥವಾ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇಲಾಖೆಯಲ್ಲಿ ಕಾಣ್ಲಿಕ್ಕೆ ಪ್ರಾರಂಭ ಆಗಿದೆಯಾ? ಇನ್ಯಾರೋ ರಿಯಲ್ ಎಸ್ಟೇಟ್ನವರು ಉಳಿದಂತವ್ರು ಯಾರೋ ಇಲಾಖೆಗಳನ್ನು ನಡೆಸ್ತಾ ಇದ್ದಾರಾ? ದೇವನಹಳ್ಳಿನಲ್ಲಿ ಒಂದು ಘಟನೆ ನಡೆಯುತ್ತೆ. ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಪೋಸ್ಕೋಗೆ ಒಳಗಾದಂತ ಒಬ್ಬಳು ಮಹಿಳೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾಳೆ. ಕಂಪ್ಲೇಂಟ್ ಕೊಟ್ಟಾಗ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ಆಕೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಕಂಪ್ಲೇಂಟ್ ಅನ್ನು ತಗೊಳ್ಬೇಕಾಗಿತ್ತು. ದುರ್ದೈವ, ಅಲ್ಲಿಯ ಪೊಲೀಸ್ ಅಧಿಕಾರಿಯ ಮಹಿಳೆ. ಆಕೆ ಆರೋಪಿಗಳ ಹತ್ರ 5 ಲಕ್ಷ ರೂಪಾಯಿಯನ್ನು ಹಣ ತೆಗೆದುಕೊಂಡು ಆರೋಪಿಗಳಿಗೆ ರಕ್ಷಣೆಯನ್ನ ಕೊಡ್ತಾಳೆ. ಈ ಪೊಲೀಸರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅಂತೇಳಿ ಆ ಮಹಿಳೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಲೋಕಾಯುಕ್ತರು ಬಂದು ರೈಡ್ ಅನ್ನ ಮಾಡಿದಂತ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಇವತ್ತು ಅದೇ ಸ್ಟೇಷನ್ ಮೇಲೆ. ಎಲ್ಲ ಮೊನ್ನೆ ಉಡುಪಿನಲ್ಲಿ ಅಕ್ಷತಾ ಪೂಜಾರಿ ಎನ್ನುವಂತ ಒಬ್ಳು ಹೆಣ್ಣುಮಗಳು ಪೊಲೀಸರು ಯಾವುದೋ ಕೇಸಿನ ಮೇಲೆ ಆ ಮನೆಗೆ ನುಗ್ತಾರೆ. ಬಹಳ ಅನುಚಿತವಾಗಿ ಆಕೆ ಮೇಲೆ ವರ್ತನೆಗಳಾಗುತ್ತೆ, ತಳ್ಳಾಡ್ತಾರೆ. ಆಕೆ ಇವತ್ತು ಫ್ರಾಕ್ಚರ್ ಆಗಿ ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆಗಿದ್ದಾಳೆ. ನನ್ನ ಮೇಲೆ ಪೊಲೀಸರು ಈ ರೀತಿ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ರೆ ಆಕೆ ಮೇಲೆ FIR ಆಗ್ತಾರೆ. ಆ ಮಹಿಳೆಗೆ ಇವತ್ತು ರಕ್ಷಣೆ ಕೊಡ್ತಾ ಇಲಾಖೆ. ದಾವಣಗೆರೆನಲ್ಲಿ ಚಿನ್ನಾಭರಣ ಮಾಡ್ತಾ ಇದ್ದಂತ ವ್ಯಾಪಾರಿಯನ್ನ ಹಿಡಿದು 7.5 ಲಕ್ಷ ರೂಪಾಯಿಗಿಂತನೂ ಹೆಚ್ಚು ಮೌಲ್ಯದ ಚಿನ್ನವನ್ನ ಪೊಲೀಸರು ದರೋಡೆ ಮಾಡೋದು. ಅಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲೇ ಒಬ್ಳು ಯುವತಿಯ ಮೇಲೆ ಅತ್ಯಾಚಾರಗಳನ್ನ ದಸರಾದ ಸಂದರ್ಭದಲ್ಲಿ ನಡೆಯುತ್ತೆ. ಈ 3 ವರ್ಷದಲ್ಲಿ ಬಾಲಕಿಯರ ಮೇಲೆ ಎಷ್ಟು ಅತ್ಯಾಚಾರಗಳಾಗಿದೆ ಅಂತ ದೊಡ್ಡ ಬಿಟ್ಬಿಡಿ, ಬಾಲಕಿಯರ ಮೇಲೆ ಎಷ್ಟು ಅತ್ಯಾಚಾರ ಆಗಿದೆ ಅಂತಂದ್ರೆ ಅವರೇ ಕೊಟ್ಟಿರುವಂತ ಉತ್ತರ 2023ರಲ್ಲಿ 3902, 2024ರಲ್ಲಿ 4064, 2025 ಜುಲೈವರೆಗೆ 2544 ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿದೆ. ಅಂದ್ರೆ ಒಟ್ಟು 10,510 ಅತ್ಯಾಚಾರಗಳು ನಡೆದಿದೆ. ಕಳೆದ 3 ವರ್ಷಗಳಲ್ಲಿ 2433 ಬಾಲಕರು ನಾಪತ್ತೆ ಆಗಿದ್ರೆ 6196 ಬಾಲಕಿಯರು ನಾಪತ್ತೆ ಆಗಿದ್ದಾರೆ ಅಂತೇಳಿ ಇವತ್ತು ಮಾನ್ಯ ಗೃಹ ಸಚಿವರು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಇದನ್ನ ತಕ್ಷಣ ಸರ್ಕಾರ ಮಾನ್ಯ ಗೃಹ ಸಚಿವರು ಇದನ್ನ ಅರ್ಥ ಮಾಡಿಕೊಂಡು ಇದನ್ನ ಹೇಗೆ ನಿಭಾವಣೆ ಮಾಡಬೇಕು ಅಂತ ನೋಡಿ, ಇಲ್ಲ ಅಂತಂದ್ರೆ ಆ ಜಾಗ ಬಿಟ್ಟು ಹೋಗಿ ಎನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ.